ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇನೆ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನ ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾವೆ. ಒಬ್ಬ ಪೊಲೀಸು ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು. ಅವರು ಕೂಡ ಡೆತ್ ನೋಟ್ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು. ನೋ ಆಕ್ಷನ್. ಯಾದಗಿರಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು. ನೋ ಆಕ್ಷನ್. ಬೆಳಗಾವಿನಲ್ಲಿ ರುದ್ರೇಶ್ ಯಡವಣ್ಣನವರು ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಅಲ್ಲಿಯ ಸಚಿವೆಯ PA ಹೆಸರನ್ನು ಉಲ್ಲೇಖ ಮಾಡ್ದ. ಲಂಚಕ್ಕೆ ಪೀಡಿಸ್ತಾ ಇರೋದ್ರ ಬಗ್ಗೆ ಉಲ್ಲೇಖ ಮಾಡ್ದ. ಜಾಮೀನ್ ಮೇಲೆ ಹೊರಗೆ, ನೋ ಅರೆಸ್ಟ್. 2 ದಿನದ ಹಿಂದೆ ಬೀದರ್ನ ಬಾಲ್ಕಿಯಲ್ಲಿ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಹೆಸರನ್ನ ಉಲ್ಲೇಖ ಮಾಡಿ, ಗುತ್ತಿಗೆ ಪ್ರಕರಣದ ಉಲ್ಲೇಖ ಮಾಡಿ, ಒಂದು ರೀತಿಯಲ್ಲಿ ಈಶ್ವರಪ್ಪನವ್ರ ಪ್ರಕರಣದ ರೀತಿಯಲ್ಲೇ ಇರುವ ಪ್ರಕರಣ. ಈಶ್ವರಪ್ಪನವ್ರ ಜೊತೆಯಲ್ಲಿ ವಿಪಕ್ಷದ ನಾಯಕರುಗಳು ಯಾವ ರೀತಿ ರಾಜೀನಾಮೆ ಕೇಳಿದ್ರು, ಇವತ್ತು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಸಿದ್ದರಾಮಯ್ಯನವರೇ, ನೀವು ಹೇಳಿದ್ರಿ ಇವತ್ತಿನ ಮುಖ್ಯಮಂತ್ರಿಗಳಿಗೆ ವಜಾ ಮಾಡಿ ಈಶ್ವರಪ್ಪನವ್ರನ್ನ ಅಂತ. ನಿಮ್ಮ ಕೈಲೇ ಅಧಿಕಾರ ಇದೆ, ನೀವ್ಯಾಕೆ ಮೌನವಾಗಿದ್ದೀರಿ? ಮೌನಿ ಬಾಬಾ ಆಗಿದ್ದೀರಿ. ನೀವ್ಯಾಕೆ ನಿಮ್ಮ ಸಚಿವನ ಮೇಲೆ ಬಂದಿರುವ ಆರೋಪಕ್ಕೆ ಕುರಿತಂತೆ ವಜಾ ಮಾಡುವ ಕ್ರಮ ಯಾಕೆ ಕೈಗೊಳ್ತಿಲ್ಲ? ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆಕ್ಷನ್, BJPಯವರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓವರ್ ಆಕ್ಷನ್. ನಾಟ್ ಓನ್ಲಿ ಆಕ್ಷನ್, ಓವರ್ ಆಕ್ಷನ್. ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದ್ದೇವೆ. ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು, ಅವ್ರ ಮೇಲೆ ಕ್ರಮ ಆಗಬೇಕು. ಗೂಂಡಾಗಳ ಬಂಧನ ಆಗಬೇಕು. ಗೂಂಡಾಗಳನ್ನು ಬಂಧನ ಮಾಡೇ ಇಲ್ಲ. ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ PA ಸಂಗನಗೌಡ, ಮತ್ತೊಬ್ಬ ಅವ್ರ ಸಹೋದರ ಚಂದ್ರರಾಜ್ ಹಟ್ಟಿವಳಿ PA ಸದ್ದಾಂ, ಅವರ ಸಹಚರರು ಇನ್ನೂ ಬಂಧನ ಆಗಿಲ್ಲ. ಏನು ದೇಶ ಬಿಟ್ಟು ಓಡೋಗಿದ್ದಾರ ಅವರು, ಅಥವಾ ನಿಗೂಢ ಕಣ್ಮರೆ ಆಗಿದ್ದಾರಾ? ಯಾಕೆ ಬಂಧನ ಮಾಡಿಲ್ಲ? ಯಾಕೆ ಅಪರಿಚಿತರು ಅಂತ ದಾಖಲಿಸ್ಕೊಂಡಿದ್ದೀರಿ? ನಾನು ಹೆಸರು ಹಾಕಿ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ನನ್ನ ಕಂಪ್ಲೇಂಟ್ನಲ್ಲಿ ಹೆಸರು ಹಾಕೇ ಕೊಟ್ಟಿದ್ದೇನೆ. ಯಾಕೆ ಇನ್ನು FIR ಬುಕ್ ಮಾಡಿ ಕ್ರಮ ತಗೊಂಡಿಲ್ಲ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.